ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಗರಂ ಆಗಿದೆ. ಮತ್ತು ಏನು ಸಾರಿಗೆ ನೌಕರರು ಹೈಕೋರ್ಟ್ ಆದೇಶವನ್ನ ಮೀರಿ ಮುಷ್ಕರಕ್ಕಿಳಿದಿದ್ರು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಪಿಐಎಲ್ ವಿಚಾರಣೆ ನಡೆದಿದೆ. ಜನರಿಗೆ ನಿಮ್ಮ ಮುಷ್ಕರದಿಂದಾಗಿ ಸಮಸ್ಯೆ ಆಗಬಾರದು. ಎಸ್ಮಾ ಜಾರಿಯಾದ್ರೂ ಮುಷ್ಕರ ಕಾನೂನು ಬಾಹಿರ. ಮುಷ್ಕರ ನಿಂತಿರುವ ಬಗ್ಗೆ ನಾಳೆ ಮಾಹಿತಿ ನೀಡಬೇಕಾಗುತ್ತೆ. ಇಲ್ವಾದ್ರೆ ನಾಳೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬೇಕಾಗುತ್ತೆ. ಸಿಜೆ ವಿಭು ಬಕ್ರು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. 4 ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಕೂಡ ಜಾರಿಯಾಗಿದೆ. ತರಾಟೆಗೆ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ತಬ್ಬಿಬ್ಬಾಗಿದ್ದು ಕೂಡ ಕಂಡುಬಂತು. ನಾಳೆ ಸಾರಿಗೆ ಮುಷ್ಕರ ನಡೆಸೋದಿಲ್ಲ ಅಂತ ಹೇಳಿ ವಕೀಲರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇವತ್ತು ಒಂದು ದಿನ ಮುಷ್ಕರವನ್ನ ನಿಲ್ಲಿಸುವಂತೆ ಹೈಕೋರ್ಟ್ ನಿನ್ನೆಯೇ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೂ ಕೂಡ ಇವತ್ತು ಬೆಳಿಗ್ಗೆಯಿಂದ ಮುಷ್ಕರವನ್ನ ನಡೆಸಲಾಯಿತು. ಈ ಬಗ್ಗೆ ಇವತ್ತು ಏನು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ, ಅಲ್ಲಿ ಹೈಕೋರ್ಟ್ನ ಸಿಜೆ ಸರಿಯಾಗಿ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ಪೂರ್ತಿ ದಿನ ಏನೇನಾಯ್ತು, ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಮುಷ್ಕರ ನಡೆಯಿತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಬಟ್ ಹೈಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆದಿದೆ ಅಂತ, ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಾರದು. ನಿಮ್ಗೇನಾದ್ರೂ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅದನ್ನ ಸರ್ಕಾರದ ಜೊತೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಬೇಕು ಅನ್ನೋದಾಗಿಯೂ ಕೂಡ ಇವತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಷ್ಕರ ಮಾಡ್ತೀರಾ, ಅದರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ರಾಜ್ಯ ಸಂಧಾನದ ಮಾತುಕತೆ ಏನಾಗಿದೆ ಅನ್ನೋದಾಗಿಯೂ ಕೂಡ ಹೈಕೋರ್ಟ್ ಪ್ರಶ್ನೆ ಮಾಡ್ತು. ನಿನ್ನೆ ದಿನ ಸಭೆ ಕೂಡ ಇತ್ತಲ್ಲ, ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬೇರೆ ಬೇರೆ ವಲಯದ ಆಯುಕ್ತರುಗಳು ಕೂಡ ಇದ್ರು, ಅಧಿಕಾರಿಗಳು ಕೂಡ ಇದ್ರು. ಅವ್ರ ಜೊತೆಗೆ ನಡೆಸಿರುವಂತಹ ಸಂಧಾನ ಮಾತುಕತೆ, ರಾಜ್ಯ ಪಂಚಾಯಿತಿ, ಅದ್ರ ಕತೆ ಏನಾಯ್ತು, ಇಲ್ಲಿವರೆಗೆ ನಡೆದಿರುವಂತಹ ಮಾತುಕತೆ ವಿವರವನ್ನ ಕೂಡ ಕೊಡಬೇಕಾಗುತ್ತೆ ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕಾಯ್ದೆಯಂತೆ ಸಂಧಾನ ಸಭೆಯನ್ನ ನಡೆಸಲಾಗ್ತಾ ಇತ್ತು, ನಿನ್ನೆ ದಿನ ನಡೆಸಲಾಗಿತ್ತು ಕೂಡ. ಸೊ ಅದ್ರ ಬಗ್ಗೆನೂ ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಸಾರಿಗೆ ಸಂಘಟನೆಗಳ ವಕೀಲರಿಗೆ ನ್ಯಾಯಾಂಗ ನಿಂದನೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಹೈಕೋರ್ಟ್ ಸೂಚನೆಯನ್ನ ಮೀರಿನೂ ಕೂಡ ಇವತ್ತಿನ ದಿನ ಮುಷ್ಕರವನ್ನ ಮಾಡಿರೋದು. ಅದರ ಜೊತೆಗೆ ಮುಂದೇನಾಗುತ್ತೆ, ನಾಳೆ ದಿನ ಏನ್ ಮಾಡ್ತಾ ಇದ್ದೀರಾ, ಮುಷ್ಕರದ ಕತೆ ಏನು, ಇದ್ರ ಬಗ್ಗೆ ವಿವರವನ್ನ ಹೈಕೋರ್ಟ್ಗೆ ಸಲ್ಲಿಸಬೇಕು ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಮುಷ್ಕರವನ್ನ ನಿಲ್ಲಿಸಲಾಗಿದೆಯೇ ಅನ್ನೋದಾಗಿ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ. ಒಂದು ಈ ಹಿಂದಿನ ಆದೇಶವನ್ನ ಮೀರಿದ್ರು, ಇದೀಗ ಮತ್ತೆ ವಿಚಾರಣೆ ನಡೆಸಿ ಎಚ್ಚರಿಕೆಯನ್ನ ಕೊಟ್ಟಿದೆ ಹೈಕೋರ್ಟ್. ಎಸ್ಮಾ ಜಾರಿ ಮಾಡಬಹುದು, ಅದರ ಸಂಪೂರ್ಣ ಅಧಿಕಾರ ಸರ್ಕಾರಕ್ಕಿದೆ. ಈ ರೀತಿಯಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆದಂತ ಸಂದರ್ಭ, ಸಾರಿಗೆ ಮುಷ್ಕರವನ್ನ ಪ್ರಶ್ನಿಸಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯಿತು. ಅಲ್ಲಿ ಹೈಕೋರ್ಟ್ ಕೇಳಿರುವಂತಹ ಪ್ರಶ್ನೆಗಳು ಜೊತೆಗೆ ಏನೇನ್ ವಿಚಾರಗಳಲ್ಲಿ ಪ್ರಸ್ತಾಪ ಬಂತು ಅನ್ನೋದಾಗಿ, ಬಹಳ ಮುಖ್ಯವಾಗಿ ನಾವು ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಂದ ಹಿಡಿದು ದಿನನಿತ್ಯ ಕೆಲಸಕ್ಕೆ ಹೋಗೋರು, ಕಚೇರಿಗಳಿಗೆ ಹೋಗೋರು ಯಾವ ರೀತಿಯಾಗಿ ಸಮಸ್ಯೆಗೊಳಗಾದ್ರು ಅಂತ. ಸರಿಯಾದ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳು ಇಲ್ಲದೇನೆ, ಆಮೇಲೆ ಅತಿಯಾದಂತ ಟ್ರಾಫಿಕ್ ಕೂಡ ಕಂಡು ಬಂತು. ಕಾರಣ ಬಸ್ಗಳು ರಸ್ತೆ ಇಳಿದಿರಲಿಲ್ಲ, ಎಲ್ಲರೂ ಕೂಡ ಅವರ ಪ್ರೈವೇಟ್ ವೆಹಿಕಲ್ ಗಳನ್ನ ಬಳಸಿದ್ರು, 2 ವೀಲರ್ 4 ವೀಲರ್ ನಲ್ಲಿ ತಿರುಗಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಯ್ತು. ಸೊ ಈ ರೀತಿಯಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಮಾಡಬಾರ್ದು. ನಿಮಗೆ ಸಮಸ್ಯೆ ಆಗ್ತಾ ಇದೆ, ಸರ್ಕಾರ ಇದೆ, ಸರ್ಕಾರದ ಬಳಿ ಮಾತನಾಡಿ, ಸಂಬಂಧಪಟ್ಟವ್ರ ಬಳಿ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ಕುಳಿತು ಬಗೆಹರಿಸ್ಕೊಳ್ಳಿ. ಸೊ ಇದಕ್ಕೆ ಮಾಡಿರುವಂತ ಪ್ರಯತ್ನ ಏನಾಯ್ತು ಅನ್ನೋದನ್ನು ಕೇಳಿದ್ದಾರೆ. ನಿನ್ನೆ ದಿನದ ಸಭೆ ಅದಕ್ಕೆ ನಡೆಸಿರುವಂತಹ ಪ್ರಯತ್ನ, ಈ ಮುಷ್ಕರವನ್ನ ತಡೆಗಟ್ಟುವಲ್ಲಿ ಅದ್ರ ಬಗ್ಗೆ ಏನಾಯ್ತು ಅನ್ನೋದರ ಪ್ರಶ್ನೆ ಕೂಡ ಇವತ್ತು ಕೋರ್ಟ್ ನಲ್ಲಿ ಎದ್ದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಹಿರಿಯ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಒಂದು ಈ ಹಿಂದಿನ ಹೈಕೋರ್ಟ್ ಆದೇಶವನ್ನ ಇವತ್ತು ಮುಷ್ಕರ ನಡೆಸೋ ಮೂಲಕವಾಗಿ ಅವರು ಉಲ್ಲಂಘನೆ ಮಾಡಿದಾಗ ಆಯ್ತು. ಸೊ ಇದು ಹೈಕೋರ್ಟ್ ಕೋಪಕ್ಕೂ ಕೂಡ ಕಾರಣ ಆಗಿರ್ಬೋದು. ಒಟ್ಟಾರೆ ಇವತ್ತಿನ ವಿಚಾರಣೆ ಹೇಗ್ ಸಾಗಿತ್ತು, ಏನೇನ್ ಪ್ರಶ್ನೆಗಳನ್ನ ಹೈಕೋರ್ಟ್ ಮಾಡಿದೆ ಅಂತ ರಮೇಶ್? ಚೈತ್ರ, ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗ್ತಿದ್ದಂಗೆ ಅಡ್ವೊಕೇಟ್ ಜನರಲ್ ಅವರು ಏನೇನು ಕ್ರಮಗಳು ಕೈಗೊಂಡಿದ್ವಿ, ಸರ್ಕಾರ ಏನೇನು ಮಾತುಕತೆ ಆಗಿತ್ತು, ಮತ್ತೆ ಮುಷ್ಕರ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ಕೊಟ್ಟರು, ಮತ್ತೆ ಮುಷ್ಕರದಿಂದ ಜನಸಾಮಾನ್ಯರಿಗೆ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು. ಆಗ ಹೈಕೋರ್ಟ್ ಇನ್ನೂ ಮುಷ್ಕರ ನಿಲ್ಲಿಸಿಲ್ವಾ ಅಂತೇಳಿ ಸಾರಿಗೆ ಸಂಘಟನೆಗಳ ಪರ ವಕೀಲರನ್ನ ಪ್ರಶ್ನೆ ಮಾಡಿದ್ರು. ಆಗ ಇಲ್ಲ, ನಾವು ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆಗ ಹೈಕೋರ್ಟ್ ತೀವ್ರವಾದಂಥ ತರಾಟೆ ತಗೊಂಡಿದೆ. ಇನ್ನೂ ಯಾಕೆ ನೀವು ಮುಷ್ಕರವನ್ನು ನಿಲ್ಲಿಸಿಲ್ಲ, ನಿನ್ನೆ ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟಿದೆ, ಹೀಗಾಗಿ ನಿಮ್ಮ ವಿರುದ್ಧ ನ್ಯಾಯಾಂಗ ನಿಂದನೆಯನ್ನ ನಾವು ಹೂಡ್ತೀವಿ, ಮೊಕದ್ದಮೆಯನ್ನು ದಾಖಲಿಸಿಕೊಳ್ತೀವಿ. ಜೊತೆಗೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಏನಿದೆ ಅದರ ಪದಾಧಿಕಾರಿಗಳಿಂದ ಬಂಧಿಸೋದಕ್ಕೆ ಆದೇಶ ಕೊಡ್ತೀವಿ. ಯಾಕಂದ್ರೆ ಈಗ ಎಸ್ಮಾ ಜಾರಿಯಾಗಿದೆ, ಎಸ್ಮಾ ಕಾಯ್ದೆ ಉಲ್ಲಂಘನೆ ಮಾಡಿದ್ರಾ, ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದೀರಾ. ಹೀಗಾಗಿ ಜನಸಾಮಾನ್ಯರನ್ನ ನೀವು ರ್ಯಾನ್ಸಮ್ ಅಂದ್ರೆ ಅವ್ರನ್ನ ಒತ್ತಾಗಿರಿಸಿಕೊಂಡು ನಿಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮ್ಮ ಕ್ರಮ ಏನಿದೆ, ನಿಮ್ಮ ಕ್ರಿಯೆ ಏನಿದೆ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಜನಸಾಮಾನ್ಯರಿಗೆ ತೊಂದರೆ ಆಗೋದನ್ನ ನಾವು ಸಹಿಸೋದಿಲ್ಲ. ಜೊತೆಗೆ ಹೈಕೋರ್ಟ್ ಆದೇಶ ಇದ್ರು ನೀವು ಅದನ್ನು ಉಲ್ಲಂಘನೆ ಮಾಡೋದ್ರಿಂದ ಅದನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗಳು ಕಟು
ಕಟುವಾದ ಶಬ್ದಗಳಿಂದ ಸಾರಿಗೆ ಏನು ಮುಷ್ಕರ ಏನಿದೆ ಇದನ್ನ ಖಂಡಿಸಿದ್ದಾರೆ. ಜೊತೆಗೆ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ತಬ್ಬಿಬಾದಂತ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ಇಲ್ಲ ನಾವು ಏನು ಮುಷ್ಕರವನ್ನು ಮುಂದುವರಿಸೋದಿಲ್ಲ, ನಾಳೆನೇ ಅದನ್ನು ವಾಪಸ್ ತಗೊಳ್ತೀವಿ, ಈ ಬಗ್ಗೆ ಹೈಕೋರ್ಟ್ಗೆ ಹೇಳಿಕೆಯನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ರು. ಜೊತೆಗೆ ನಾವು ಒಂದು ಸಂಘಟನೆ ಬಗ್ಗೆ ವಾದ ಮಾಡೋದಕ್ಕೆ ನೇಮಕ ಮಾಡಿದ್ದಾರೆ, ಹಾಗಾಗಿ ಇತರ ಸಂಘಟನೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಸಮಜಾಯಿಷಿ ಹೇಳುವಂಥ ಪ್ರಯತ್ನ ಮಾಡಿದ್ರು. ಆದರೆ ಹೈಕೋರ್ಟ್ ಇದಕ್ಕೆ ಒಪ್ಪಲಿಲ್ಲ. ಒಂದು ವೇಳೆ ಮುಷ್ಕರವನ್ನು ಮುಂದುವರಿಸಿದ್ದೇ ಆದರೆ ನೀವು ಎಸ್ಮಾ ಕಾಯ್ದೆ ಅಡಿ ಕ್ರಮವನ್ನು ಕೈಗೊಳ್ಳಿ, ಎಸ್ಮಾ ಕಾಯ್ದೆ ಅಡಿ ಅವ್ರನ್ನ ಬಂಧಿಸುವಂತ ಅಧಿಕಾರ ಕೂಡ ಸರ್ಕಾರಕ್ಕೆ ಇದೆ ಅಂತೇಳಿ ಸರ್ಕಾರಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಈಗ ವಿಚಾರಣೆಯನ್ನ 7ನೇ ತಾರೀಕು ಮುಂದೂಡಿದೆ. ಮತ್ತೆ ನಿನ್ನೆ ಏನು ಮಧ್ಯಂತರ ಆದೇಶ ಕೊಟ್ಟಿತ್ತು ಹೈಕೋರ್ಟ್, ಆ ಮಧ್ಯಂತರ ಆದೇಶವನ್ನು ವಿಸ್ತರಿಸಿ ಕೂಡ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಹೈಕೋರ್ಟ್ ಏನು ಮಧ್ಯಂತರ ಆದೇಶ ಕೊಟ್ಟಿದ್ದು ಏನು ಪ್ರತಿಭಟನೆ ಮಾಡಬಾರ್ದು, ಮುಷ್ಕರ ಮಾಡಬಾರ್ದು ಅಂತೇಳಿ ಪ್ರತಿಭಟನೆ ಮಾಡಬಹುದು, ಆದರೆ ಮುಷ್ಕರ ಮಾಡೋಗಿಲ್ಲ, ಸಾರಿಗೆ ನಿಗಮದ ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಾಗಿಲ್ಲ ಅಂತೇಳಿ ನಿನ್ನೇನು ಹೈಕೋರ್ಟ್ ಆದೇಶವನ್ನು ಕೊಟ್ಟಿದ್ದು ಆ ಮಧ್ಯಂತರ ಆದೇಶವನ್ನು ನಾಡಿದ್ರವರೆಗೂ ಅಂದ್ರೆ ಆಗಸ್ಟ್ 7ನೇ ತಾರೀಕುವರೆಗೂ ಕೂಡ ಅದನ್ನು ವಿಸ್ತರಣೆ ಮಾಡಿದೆ. ಹೀಗಾಗಿ ಯಾವುದೇ ರೀತಿ ಈಗ ಮುಷ್ಕರವನ್ನು ಮುಂದುವರಿಸೋದಕ್ಕಾಗಲ್ಲ. ಒಂದು ವೇಳೆ ಮುಷ್ಕರ ಮುಂದುವರಿಸಿದ್ದೆ ಆದರೆ ನ್ಯಾಯಾಂಗ ನಿಂದನೆ ಇರ್ಬೋದು ಮತ್ತು ಎಸ್ಮಾ ಜಾರಿ ಇರ್ಬೋದು, ಎರಡೂ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹೈಕೋರ್ಟ್ ಮುಂದಾಗುವಂಥ ಸಾಧ್ಯತೆಗಳಿದೆ. ಹೈಕೋರ್ಟ್ ಇದನ್ನ ಇವತ್ತು ಆದೇಶದಲ್ಲೂ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಚೈತ್ರ, ಇನ್ನು ರಮೇಶ್, ನಾವು ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಎಸ್ಮಾ ಕೂಡ ಬ್ರೇಕ್ ಆಗಿದೆ, ಎಸ್ಮಾ ಕಾಯ್ದೆಯನ್ನು ಕೂಡ ಬ್ರೇಕ್ ಮಾಡಲಾಗಿದೆ, ಜೊತೆಗೆ ಹೈಕೋರ್ಟ್ ಆದೇಶವನ್ನ ಕೂಡ ಬ್ರೇಕ್ ಮಾಡಲಾಗಿದೆ. ಒಂದ್ ವೇಳೆ ಈಗ ಕ್ರಮ ಕೈಗೊಳ್ಳಬೇಕು ಅಂತ ಆದಲ್ಲಿ ಯಾವೆಲ್ಲ ರೀತಿಯಲ್ಲಿ ಕ್ರಮ ಕೈಗೊಳ್ಳಬಹುದು, ಈ ಬಗ್ಗೆ ಹೈಕೋರ್ಟ್ ಯಾವ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದೆ ರಮೇಶ್? ಚೈತ್ರ, ಇಲ್ಲ ಹೈಕೋರ್ಟ್ನ ಮುಖ್ಯ ಕನ್ಸರ್ನ್ ಇರುವಂಥದ್ದು ಜನಸಾಮಾನ್ಯರಿಗೆ ಆಗ್ತಿರುವಂಥ ಸಮಸ್ಯೆ. ಯಾಕೆಂದ್ರೆ ಈಗ ನಿಮ್ದು ಅಂದ್ರೆ ಸಾರಿಗೆ ಸಂಘಟನೆಗಳ ಸಮಸ್ಯೆ ಇದ್ರೆ ಅದನ್ನ ಸರ್ಕಾರದ ಜೊತೆ ಮಾತನಾಡಿ ನೀವು ಬಗೆಹರಿಸ್ಕೋಬಹುದು. ಆದ್ರೆ ಅದಕ್ಕೋಸ್ಕರ ಜನಸಾಮಾನ್ಯರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋಂಥ ಪ್ರಶ್ನೆಯನ್ನು ಮುಖ್ಯ ನ್ಯಾಯಮೂರ್ತಿಗಳು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಜನಸಾಮಾನ್ಯರು ಹೇಗೆ ಪರದಾಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ದಿನನಿತ್ಯದ ಕೆಲಸಗಳಿಗೆ ಹೋಗಕ್ಕಾಗ್ತಾ ಇಲ್ಲ, ವಿದ್ಯಾರ್ಥಿಗಳು ಶಾಲೆಗೆ ಹೋಗಕ್ಕಾಗ್ತಾ ಇಲ್ಲ. ಹೀಗಾಗಿ ಎಲ್ಲಾ ಸಮಸ್ಯೆಗಳ ಅರಿವಿರುವಂತಹ ಹೈಕೋರ್ಟ್ ಈ ಒಂದು ಪ್ರಶ್ನೆಗಳನ್ನ ಮಾಡಿದೆ. ನಿಮ್ಮ ಅಂದ್ರೆ ಅವರು ನೀವು ಮುಷ್ಕರ ಅಂದ್ರೆ ಪ್ರತಿಭಟನೆ ತಪ್ಪು ಅಂತ ಅವ್ರು ಹೇಳ್ತಾ ಇಲ್ಲ. ನೀವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇದೆ, ಅದಕ್ಕೋಸ್ಕರನೇ ಅದ್ರ ಪ್ರಕಾರ ನೀವು ಕೂತು ಮಾತುಕತೆ ಆಡ್ಬೋದು, ಮಾತುಕತೆ ಮುಖಾಂತರ ರಾಜಿ ಸಂಧಾನದ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೋಬಹುದು. ಆದ್ರೆ ಅದನ್ನೇ ಬಿಟ್ಟು ಮುಷ್ಕರದ ದಾರಿ ಹಿಡಿದ್ರೆ ಅದರಿಂದ ಆಗುವಂತ ಸಮಸ್ಯೆ ಯಾರಿಗೆ? ಜನಸಾಮಾನ್ಯರಿಗೆ. ಹೀಗಾಗಿನೇ ಹೈಕೋರ್ಟ್ ಇದನ್ನು ತೀವ್ರವಾಗಿ ಖಂಡಿಸಿದೆ. ಜೊತೆಗೆ ನಿನ್ನೆ ಮಧ್ಯಂತರ ಆದೇಶ ಕೊಟ್ಟರು ಕೂಡ ಅದನ್ನ ಧಿಕ್ಕರಿಸಿ ಮುಷ್ಕರವನ್ನು ಮುಂದುವರಿಸುವಂತ ಕ್ರಮ ಏನಿದೆ ಅದಕ್ಕೆ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹೀಗಾಗಿನೇ ಬಂಧಿಸುವಂತ ವಾರ್ನಿಂಗ್ ಕೂಡ ಕೊಟ್ಟಿದೆ. ಹೀಗಾಗಿ ಈಗ ಒಂದ್ ವೇಳೆ ಏನಾದರೂ ಮುಷ್ಕರ ಮುಂದುವರಿಸಿದ್ದೇ ಆದ್ರೆ ಹೈಕೋರ್ಟ್ ಸಹಜವಾಗಿಯೇ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ದಾಖಲಿಸಿಕೊಳ್ಳುತ್ತೆ ಸಾರಿಗೆ ಸಂಘಟನೆಗಳ ವಿರುದ್ಧ. ಅದೇ ರೀತಿ ಎಸ್ಮಾ ಅಡಿ ಬಂಧಿಸೋದಕ್ಕೆ ಆದೇಶ ಕೊಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ಈಗ ಮುಷ್ಕರವನ್ನು ವಾಪಸ್ ತಗೊಂಡು ಈಗ ಏನು ಸರ್ಕಾರದ ಜೊತೆ ಮಾತುಕತೆ ಮುಖಾಂತರ ಸಮಸ್ಯೆ ಬಗೆಹರಿಸಿಕೊಳ್ಳೋದು ಒಂದೇನೆ ಈಗಿರುವಂತ ದಾರಿ. ಆದ್ರೆ ಅದನ್ನು ಉಲ್ಲಂಘಿಸುತ್ತೆ ಇವತ್ತಿನ ಆದೇಶವನ್ನು ಕೂಡ ಸಂಘಟನೆಗಳು ಉಲ್ಲಂಘಿಸ್ತಾವ ಇಲ್ವಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ರಮೇಶ್, ಇಲ್ಲಿ ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಸಂಘಟನೆಗಳು ಈಗಾಗಲೇ ಹೌದು ತಪ್ಪು ಮಾಡಿದೆ ಅನ್ನೋಂತ ಮುಖಾಂತರವಾಗಿ ಹಿನ್ನಡೆ ಅನುಭವಿಸ್ತಾ ಇದೆ. ಬಟ್ ಸಾಕಷ್ಟು ತೊಂದರೆ ಆಗ್ತಾ ಇರೋದ್ರಿಂದಲೇ ಈ ಮುಷ್ಕರಕ್ಕೆ ಅವರು ಮುಷ್ಕರವನ್ನ ಜಾರಿಗೊಳಿಸಿದಂತದ್ದು. ಆದ್ರೆ ಈಗ ಮುಂದಿರುವಂತಹ ಆಪ್ಷನ್ ಏನು, ಸಾರಿಗೆ ಸಂಘಟನೆಗಳಿಗೆ ಮುಂದಿರುವಂತಹ ಆಪ್ಷನ್ ಏನು ಅನ್ನುವಂಥದ್ದು? ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಹೈಕೋರ್ಟ್ ಒಂದಷ್ಟು ಪ್ರಶ್ನೆಗಳ ಮುಖಾಂತರವಾಗಿ ಹಿನ್ನಡೆ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾವ ರೀತಿ ಮುಂದಿನ ಪ್ರಕ್ರಿಯೆ ನಡೀಬಹುದು ಸಾರಿಗೆ ಸಂಘಟನೆಗಳಿಂದ ವತಿಯಿಂದ? ಚೈತ್ರ, ಈಗ ಸಾರಿಗೆ ಸಂಘಟನೆಗಳ ಒಂದು ಬೇಡಿಕೆ ಏನಿದೆ ಅದಕ್ಕೂ ನ್ಯಾಯಬದ್ಧವೇ ಆಗಿರ್ಬೋದು. ಆದರೆ ಅದನ್ನ ಪರಿಹರಿಸಿಕೊಳ್ಳುವಂಥದ್ದಕ್ಕೆ ಬೇರೆ ದಾರಿ ಇದೆ. ಈಗ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಕೆಳಗಡೆ ಅವರು ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಜೊತೆ ಮಾತುಕತೆ ನಡೀತಾ ಇದೆ. ಹೀಗಾಗಿ ಮಾತುಕತೆ ಮೂಲಕನೇ ಈ ಸಮಸ್ಯೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಬೇರೆ ರೀತಿ ಅಂದ್ರೆ ಪ್ರತಿಭಟನೆ ಇರ್ಬೋದು ಅಥವಾ ಬೇರೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಬಹುದು. ಆದರೆ ಈ ಬಸ್ ಸಾರಿಗೆ ವ್ಯವಸ್ಥೆ ಏನಿದೆ ಇದು ಎಸೆನ್ಷಿಯಲ್ ಸರ್ವಿಸ್, ಅದು ಜನಸಾಮಾನ್ಯರಿಗೆ ಬಹಳ ಅತ್ಯಗತ್ಯವಾದಂಥ ಸೇವೆ ಆಗಿರುತ್ತೆ. ಹೀಗಾಗಿ ಅದನ್ನ ನಿಲ್ಲಿಸಿ ಇವರು ಮುಷ್ಕರ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗೋದ್ರಿಂದ ಹೈಕೋರ್ಟ್ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಆದ್ರೆ ಸ್ಪಷ್ಟವಾಗಿ ಅದನ್ನು ಕೂಡ ಹೇಳಿದೆ, ನಿಮ್ಮ ಬೇಡಿಕೆಗಳೇನಿದೆ ಅದನ್ನ ನೀವು ಸರ್ಕಾರ ಜೊತೆ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ ಅನ್ನೋದನ್ನು ಕೂಡ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಮತ್ತೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನೆಲ್ಲ ಕೂಡ ಅವರು ಬಳಸಿಕೊಂಡು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಕೆಳಗಡೆ ಅವರು ತಮ್ಮ ಒಂದು ಮಾತುಕತೆ ಏನಿದೆ ಅದನ್ನು ಮುಂದುವರಿಸಬಹುದು ಮತ್ತೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೂ ಕೂಡ ಅವರು ಪ್ರಯತ್ನವನ್ನು ನಡೆಸಬಹುದು. ಓಕೆ ರಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಹೈಕೋರ್ಟ್ 2 ದಿನಗಳ ಕಾಲ ಮುಷ್ಕರವನ್ನ ನಿಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಆಗಸ್ಟ್ 7ನೇ ತಾರೀಕು ವಿಚಾರಣೆ ನಡೆಯುತ್ತೆ.